ಕಾಂಗ್ರೆಸ್ಗೆ 11ರ ಅದೃಷ್ಟ, ವಿಪಕ್ಷಗಳಿಗೆ ಅಡ್ಡ ಕಂಟಕ. ಕಾಂಗ್ರೆಸ್ಗೆ ಅಡ್ಡ ಮತದಾನ ಬಂದಿದ್ದು ಹೆಚ್ಚು ಬೆಳಗಾವಿಯಿಂದ. ಬೆಳಗಾವಿ ಮೂಲದ ಹಿರಿಯ ಶಾಸಕರಿಂದಲೇ ಅಡ್ಡ ಮತದಾನವಾಗಿದೆ. 4-5 ಮತವನ್ನು ನಿರೀಕ್ಷೆ ಮಾಡಿದ್ದಂಥ ಕಾಂಗ್ರೆಸ್ಗೆ ಸಿಕ್ಕಿದ್ದು 11 ಕ್ರಾಸ್ ವೋಟ್ಗಳು. ಬೆಳಗಾವಿಯಿಂದಲೇ ಬಿಜೆಪಿ ಜೆಡಿಎಸ್ಗೆ ಬಿಗ್ ಸ್ಟ್ರೋಕ್ ಆಗಿದೆ. ಕಾಂಗ್ರೆಸ್ನ ಒಳ ಸಂಶೋಧನೆಯಿಂದ ಸಿಕ್ಕಿರುವಂತಹ ಅಚ್ಚರಿಯ ಮಾಹಿತಿ ಇದು. ಬೆಳಗಾವಿಯಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ಗೆ ಬಿಗ್ ಸ್ಟ್ರೋಕ್ ಆಗಿದೆ. ಕಾಂಗ್ರೆಸ್ನ ಒಳ ಸಂಶೋಧನೆಯಿಂದ ಸಿಕ್ಕಿರುವಂತಹ ಅಚ್ಚರಿಯ ಮಾಹಿತಿ ಇದು. ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದ್ದು ಬೆಳಗಾವಿಯಿಂದಲೇ. ಈ ಕ್ರಾಸ್ ವೋಟಿಂಗ್ ಎಲ್ಲ ಆಯಿತು ಅಂತಂದಾಗ ಪರಿಷತ್ ಫಲಿತಾಂಶದ ಸಂದರ್ಭ, ಪರಿಷತ್ ಗೆಲುವಿನ ರಹಸ್ಯವನ್ನು ಕಾಂಗ್ರೆಸ್ ಹುಡುಕಿದೆ. ಮತ್ತೊಂದು ಕಡೆ ನಿನ್ನೆ ಬಿಜೆಪಿಯಿಂದಲೂ ಸಲ್ಲಿಕೆಯಾಗಿದೆ ಸತ್ಯಶೋಧನಾ ವರದಿ. ಆದರೆ ಬಿಜೆಪಿ ವರದಿಯಲ್ಲಿ ಕ್ರಾಸ್ ವೋಟರ್ಸ್ಗಳ ಹೆಸರಿಲ್ಲ. ಆದರೆ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಬಿಜೆಪಿಯ 4, ಜೆಡಿಎಸ್ನ 8 ಮಂದಿ ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅಂತ ಉಲ್ಲೇಖಿಸಿದೆ. 3 ಪುಟಗಳ ಈ ಒಂದು ವರದಿ ನೋಡಿ, 3 ಪುಟಗಳ ಮಧ್ಯಂತರ ವರದಿ. ಸೊ ಇದರಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ಅಂಶಗಳು. ಕಾಂಗ್ರೆಸ್ಗೆ ಅಡ್ಡ ಮತ ಬಂದಿದ್ದು ಹೆಚ್ಚು ಬೆಳಗಾವಿಯಿಂದಲೇ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಬೆಳಗಾವಿ ಮೂಲದ ಹಿರಿಯ ಶಾಸಕರಿಂದಲೇ ಅಡ್ಡ ಮತದಾನವಾಗಿದೆ. 4-5 ಮತ ನಿರೀಕ್ಷಿಸಿದ್ದ ಕಾಂಗ್ರೆಸ್ಗೆ ಸಿಕ್ಕಿದ್ದು ಭರ್ತಿ 11 ಕ್ರಾಸ್ ವೋಟ್. ಬೆಳಗಾವಿಯಿಂದಲೇ ಬಿಜೆಪಿ ಜೆಡಿಎಸ್ಗೆ ಬಿಗ್ ಮಾಸ್ಟರ್ ಸ್ಟ್ರೋಕ್ ಇದು. ಕಾಂಗ್ರೆಸ್ನ ಒಳ ಸಂಶೋಧನೆಯಿಂದ ಸಿಕ್ಕಿರುವಂಥ ಅಚ್ಚರಿಯ ಮಾಹಿತಿ ಇದು. ಅದರ ಜೊತೆಗೇನೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದ್ದು ಬೆಳಗಾವಿಯಿಂದಲೇ ಅಂತ ಕಾಂಗ್ರೆಸ್ ಹೇಳುತ್ತಿದೆ. ಸೊ ಹಾಗಾಗಿ ಕೊನೆಗೂ ಪರಿಷತ್ ಗೆಲುವಿನ ರಹಸ್ಯವನ್ನು ಕಾಂಗ್ರೆಸ್ ಹುಡುಕಿದ್ದು. ಇದರಲ್ಲಿ ಮತ್ತೊಂದೆಡೆ ನಿನ್ನೆ ಬಿಜೆಪಿಯಿಂದ ಕೂಡ ಸಲ್ಲಿಕೆಯಾಗಿರುವಂಥ ವರದಿ, ಆದರೆ ಆ ವರದಿಯಲ್ಲಿ ಯಾರ ಹೆಸರು ಕೂಡ ಉಲ್ಲೇಖ ಇಲ್ಲ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ಬೆಳಗಾವಿಯಿಂದಲೇ ಕ್ರಾಸ್ ವೋಟಿಂಗ್ ಆಗಿರುವಂಥದ್ದು ಹೆಚ್ಚು. ನಾವು 4-5 ಕ್ರಾಸ್ ವೋಟಿಂಗ್ ನಿರೀಕ್ಷೆ ಮಾಡಿದ್ವಿ, ಆದರೆ 11 ಕ್ರಾಸ್ ವೋಟಿಂಗ್ ಆಯಿತು. ಬಿಜೆಪಿಯ 4, ಇನ್ನು ಮಿಕ್ಕಂಥದ್ದು ಜೆಡಿಎಸ್ನಿಂದ ಬಂದಿದೆ ಅಂತ ಈ ವೇಳೆ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್. ಇದು ಕಾಂಗ್ರೆಸ್ಗೆ 11ರ ಅದೃಷ್ಟ ತಂದರೆ ವಿಪಕ್ಷಗಳಿಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದ್ದಂತೂ ಸುಳ್ಳಲ್ಲ. ಇದು ಜೆಡಿಎಸ್ಗೆ ತೀವ್ರ ಮುಖಭಂಗವಾದರೆ ಬಿಜೆಪಿಗೂ ಕೂಡ ದೊಡ್ಡ ಎರುಸು ಮುರುಸನ್ನು ತಂದೊಡ್ತು. ಮತ್ತು ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅಂತ ಈಗಲೂ ಕೂಡ ಆ ಉತ್ತರವನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲೇ ಇರುವಂಥ ಬಿಜೆಪಿಗೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ, ಕಾಂಗ್ರೆಸ್ನ ಒಳ ಸಂಶೋಧನೆಯಿಂದ ಸಿಕ್ಕಿರುವಂಥ ಮಾಹಿತಿ, ಆ ಅಚ್ಚರಿಯ ಮಾಹಿತಿಯನ್ನು ಇದೀಗ ಹೇಳ್ತಾ ಇರುವಂಥದ್ದು ಬೆಳಗಾವಿಯಿಂದಲೇ ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಹೇಳ್ತಾ ಇದೆ. ಅದು ಬೆಳಗಾವಿಯ ಹಿರಿಯ ನಾಯಕರುಗಳೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳ ಮಾಹಿತಿಗಳು. ಆದರೆ ಬಿಜೆಪಿ ಸಿ.ಟಿ. ರವಿ ನೇತೃತ್ವದಲ್ಲಿ ವಿಜೇಂದ್ರ ಅವರಿಗೆ ವರದಿಯನ್ನು ಸಲ್ಲಿಸಿದೆ, ಸತ್ಯಶೋಧನಾ ವರದಿ. ಈ ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು ಅಂತ. ಆದರೆ ಅಡ್ಡ ಕತ್ತರಿಗೆ ಸಿಕ್ಕಂಥ ಒಂದು ಅನುಭವ ಸತ್ಯಶೋಧನಾ ಸಮಿತಿಗಾಗಿತ್ತು. ವರದಿಯಲ್ಲಿ ಯಾರ ಹೆಸರು ಉಲ್ಲೇಖ ಮಾಡಿದ್ರು ಕೂಡ ನಮ್ಮ ಮೇಲೆ ಮುಗಿಬೀಳೋದು ಗ್ಯಾರಂಟಿ ಅನ್ನುವಂಥದ್ದು ಸಿ.ಟಿ. ರವಿ ಆದಿಯಾಗಿ ಸತ್ಯಶೋಧನಾ ಸಮಿತಿಯ ಸದಸ್ಯರಿಗೆ ಅರಿವಾಗಿತ್ತು. ಹಾಗಾಗಿ ಅಡಕತ್ತರಿಗೆ ಸಿಕ್ಕಾಕೊಂಡಂತಾಗಿದ್ರು. ಕೊನೆಗೂ ಕೂಡ ಸತ್ಯಶೋಧನಾ ಸಮಿತಿ ವರದಿಯನ್ನು ಏನೋ ಸಲ್ಲಿಸಿದ್ದಾರೆ. ಆ ವರದಿಯನ್ನು ನೀಡೋದಕ್ಕೆ ಅವ್ರಿಗೂ ಇಷ್ಟ ಇರಲಿಲ್ಲ, ಸ್ವೀಕರಿಸೋದಕ್ಕೆ ವಿಜೇಂದ್ರ ಅವ್ರಿಗೂ ಇಷ್ಟ ಇರಲಿಲ್ಲ. ಅಂತಿಮವಾಗಿ ವಿಜೇಂದ್ರ ಅವರು ಸ್ವೀಕರಿಸಿದರೆ ಆ ವರದಿಯಲ್ಲಿ ಮಾತ್ರ ಯಾರ ಹೆಸರು ಇಲ್ಲ ಅನ್ನೋದು ಕುತೂಹಲದ ವಿಚಾರವೇ ಸರಿ.